2022ರಲ್ಲಿ ನಾನು ಸೈಟ್ ತೊಗೊಂಡಿದ್ದು. ಆವಾಗ ರೆಡಿಯಾಗಿದ್ದು ಮೇಂಟೆನೆನ್ಸು ಹೇಗಿದೆಯೋ ಇವಾಗ 2025ರಲ್ಲೂ ಅದೇ ರೀತಿ ಮೇಂಟೈನ್ ಆಗಿರುವಂಥದ್ದು ಭಾಳ ಸಂತೋಷವಾಗಿರುವಂಥ ವಿಚಾರ. ನಾನು ಬೈ ಮಾಡಿ 2 ವರ್ಷ ಆಗಿದೆ. ಇದು ಆಲ್ರೆಡಿ ಗ್ರೋತ್ ಬಂದ್ಬಿಟ್ಟು ನನಗೆ 100% ಗ್ರೋತ್ ರೇಟ್ ಇದೆ. ಇಲ್ಲಿ ಡಬಲ್ ಆಗಿದೆ ಪ್ರೈಸಸ್ ಎಲ್ಲ. ಮತ್ತು ಲೇಔಟಲ್ಲಿ ಒಬ್ಬರು ಮಕ್ಕಳಿಗಾಗಿರ್ಬೋದು ಅಥವಾ ಸೀನಿಯರ್ ಸಿಟಿಸನ್ಸ್ಗಾಗಿರ್ಬೋದು ಅಥವಾ ಪೀಪಲ್ ಲೈಕ್ ಅಸ್ ಹೂ ವರ್ಕಿಂಗ್. ಸೊ ಐ ಥಿಂಕ್ ಇಟ್ಸ್ ಬೀನ್ ಈಸಿ ಫಾರ್ ಎವ್ರಿಥಿಂಗ್. ಎನ್ವಿರಾನ್ಮೆಂಟ್ ಆಗಿರ್ಬೋವಂಥದ್ದು ಗ್ರೀನರಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಗ್ರೀನರಿ ತುಂಬ ಚೆನ್ನಾಗಿದೆ, ಸುತ್ತಮುತ್ತ ನೋಡಬಹುದು. ನಮಗೆ ಈ ಸೈಟ್ ನೋಡಿ ಭಾರಿ ಇಷ್ಟ ಆಯಿತು. ತುಂಬ ವಿಶಾಲವಾದ ರೋಡ್ಗಳು, ವಿಶಾಲವಾದ ಲೇಔಟ್ ಇದೆ. ವಾಟರ್ ಹಾರ್ವೆಸ್ಟಿಂಗ್ ಎಸ್ಪೆಷಲಿ ಲೇಔಟಲ್ಲಿ ರೈನ್ ವಾಟರ್ನ ತುಂಬ ಕ್ಲೀನಾಗಿ ಪ್ರೊಸೆಸ್ ಮಾಡೋಕ್ಕೆ ಎಲ್ಲ ಕಡೆನೂ ಪಿಟ್ಸ್ ಯೂಸ್ ಮಾಡಿದ್ದಾರೆ. ಸೊ ದಟ್ ಅದು ಸಪ್ರೇಟಾಗಿ ಹೋಗುತ್ತೆ, ಹಾರ್ವೆಸ್ಟಿಂಗ್ ಸೆಂಟ್ರಿಗೆ ಹೋಗಿ ಪ್ರೊಸೆಸ್ ಆಗುತ್ತೆ. ಅದು ಎಷ್ಟೇ ವರ್ಷಗಳಾದರೂ ಶತಮಾನಗಳಾದರೂ ನಮ್ಮ ಲೇಔಟಲ್ಲಿ ನೀರಿನ ಪ್ರಾಬ್ಲಮ್ಮೇ ಆಗಲ್ಲ ಅನ್ನೋವಂಥದ್ದು ನಮ್ಮ ನಂಬಿಕೆ. ವೈರಿಂಗ್ ಎಲ್ಲ ಅಂಡರ್ಗ್ರೌಂಡಲ್ಲಿದೆ, ಒಳ್ಳೆ ವೆದರ್ ಇದೆ. ಲೈಫ್ ಟೈಮಲ್ಲಿ ಇಲ್ಲಿ ರೋಡ್ನ ಡ್ಯಾಮೇಜ್ ಆಗೋ ಚಾನ್ಸಸ್ ಇಲ್ಲ. ರೀಸನ್ ಏನು ಅಂದರೆ 2 ಕಡೆ ಸಪ್ರೇಟಾಗಿ ಪಿಟ್ನ ಯೂಸ್ ಮಾಡಿದ್ದಾರೆ. ಯಾವುದೇ ಕೇಬಲ್ಸ್ ಇರ್ಬೋದು, ವಾಟರ್ ಲೈನ್ಸ್ ಇರ್ಬೋದು, ಎಲ್ಲದಕ್ಕೂ ಲೆಫ್ಟ್ ಸಪ್ರೇಟ್, ರೈಟ್ ಸಪ್ರೇಟ್ ಯೂಸ್ ಮಾಡಿದ್ದಾರೆ. ಸೊ ದಟ್ ಲೈಫ್ ಟೈಮಲ್ಲಿ ರೋಡ್ ಯಾವುದೂ ಡ್ಯಾಮೇಜ್ ಆಗಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಈ ಪ್ರಾಪರ್ಟಿನಲ್ಲಿ ಎಲ್ಲ ಸೈಟ್ಸಿಗೂ ಓವರ್ ಹೆಡ್ ಟ್ಯಾಂಕಿಂದ ವಾಟರ್ ಕನೆಕ್ಷನ್ಸ್ ಇದೆ. ಹುಡುಗರ ಎಜುಕೇಶನ್ ಕೂಡ ನಮ್ಮ ನಿಯರ್ ಬೈ ಹಾರ್ವರ್ಡ್ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಿದ್ದೀವಿ ಮಕ್ಕಳಿಗೆ. ನೆಲಮಂಗಲ ಟೌನ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಗುಡ್ ಕನೆಕ್ಟಿವಿಟಿ ಫಾರ್ ದ ಲೇಔಟ್. ರೋಡ್ಸ್ ಆಗಿರಬಹುದು, ಇಟ್ಸ್ ಬೀನ್ ವೆರಿ ಕ್ಲೋಸ್ ಟು ದ ಹೈವೇ. ದೇರ್ ಇಸ್ ಅ ಡಿಮಾರ್ಟ್ ನಿಯರ್ ಬೈ. ದೇರ್ ಆರ್ ಲಾಟ್ ಆಫ್ ಎಜುಕೇಷನಲ್ ಟ್ರಸ್ಟ್ ದಟ್ಸ್ ಕಮಿಂಗ್ ಇನ್ ದ ನಿಯರ್ ಫ್ಯೂಚರ್. ಖುಷಿಯಾಗುತ್ತೆ ಅಂತಂದರೆ ಇಲ್ಲಿ ರೆಡಿ ಮಾಡಿರುವಂಥ ಔಟ್ಡೋರ್ ಗೇಮ್ಸ್ ಆಗಿರ್ಬೋದು, ನೆಟ್ಟೆಡ್ ಕ್ರಿಕೆಟ್ ಆಗಿರಬಹುದು, ಎಲ್ಲ ಮಕ್ಕಳಿಗೆ ಆಡಲಿಕ್ಕೆ ಚಿಲ್ಡ್ರನ್ ಪಾರ್ಕು ಇದ್ದಾರೆ ಅಂತ. ಕಂಪ್ಲೀಟ್ಲಿ ಇಲ್ಲಿ ರೋಡ್ ಕ್ವಾಲಿಟೀಸ್ ಇರ್ಬೋದು, ಯಾವುದೇ ಒಂದು ಪಾರ್ಕ್ಸ್ ಕ್ವಾಲಿಟಿ ಇರ್ಬೋದು, ಪ್ರತಿಯೊಂದು ತುಂಬ ಇಷ್ಟ ಆಯ್ತು. ಇಲ್ಲಿ ಸೇಲ್ಸ್ ಆಫೀಸು ನಮಗೆ ಸೇಲ್ಸ್ ಆಫೀಸ್ ಥರ ಅನ್ಸೋದೇ ಇಲ್ಲ, ನಮ್ಮ ಮನೆ ಅಂತಲೇ ಅನಿಸುತ್ತೆ. ಇಲ್ಲಿ ಸೂಪರ್ ಆಗಿದೆ. ಒಂದು 30-40 ತೊಗೊಂಡಿದ್ದೀನಿ, ಒಂದು 30-50 ತೊಗೊಂಡಿದ್ದೀವಿ. ಒಂದು ತೊಗೊಳಕ್ಕೆ ಬಂದವರು 2 ತೊಗೊಂಡಿದ್ದೀವಿ. ಸರ್ವಿಸ್ ತುಂಬ ಚೆನ್ನಾಗಿದೆ. ಇವತ್ತೇ ಬಂದು ಕೂಡ ರಿಜಿಸ್ಟ್ರೇಷನ್ಗೆ ರೆಡಿ ಅನ್ನೋ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು, ಮಾಡ್ಕೋಬೋದಂಥ ರೀತಿ ತುಂಬ ಚೆನ್ನಾಗಿತ್ತು. ಬರೀ ಒಬ್ಬ ಕಸ್ಟಮರ್ ಅಂತ ನೋಡದೆ ನಮ್ಮ ಪರ್ಸ್ನಲ್ ನೀಡ್ಸ್ ಆಗಿರ್ಬೋದು ಅಥವಾ ಏನೇ ಇಶ್ಯೂಸ್ ಆಗಿರ್ಬೋದು, ಐ ಥಿಂಕ್ ವಿ ಕ್ಯಾನ್ ರೀಚ್ ಔಟ್ ಟು ದೆಮ್ ಎನಿ ಪಾಯಿಂಟ್ ಆಫ್ ದ ಟೈಮ್. ಎವ್ರಿ ವೀಕೆಂಡ್ ಹೊರಗಡೆ ಹೋಗೋ ಅವಶ್ಯಕತೆನೇ ಬರೋದಿಲ್ಲ. ನಾವು ನಮ್ಮ ಮನೇಲೇ ಇದ್ರೆ ಸಾಕು. ಇಸ್ ದ ಬೆಸ್ಟ್ ಲೇಔಟ್. ಕನಕಪುರದ ಹತ್ರ ಬರ್ತಾ ಇದೆ. ಆ ಪ್ರಾಜೆಕ್ಟ್ ತುಂಬ ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಫಾರ್ ದ ಲಕ್ಸ್ ಪ್ರಾಪರ್ಟಿ. ಇವರ ಒಂದು ನೆಕ್ಸ್ಟ್ ಫರ್ದರ್ ಪ್ರಾಜೆಕ್ಟ್, ಲಕ್ಸ್ ಪ್ರಾಪರ್ಟಿ ಅವ್ರ ನೆಕ್ಸ್ಟ್ ಫರ್ದರ್ ಪ್ರಾಜೆಕ್ಟ್ ಕೂಡ ತುಂಬ ಚೆನ್ನಾಗಿ ಹೋಗಲಿ. ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಇನ್ನು ಮುಂದೆ ಬರುವಂಥ ಪ್ರಾಜೆಕ್ಟ್ಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಅಮ್ಮನ ಕಡೆಯಿಂದನೂ ಬೆಸ್ಟ್ ವಿಶಸ್. ಸ್ನೇಹಿತರನ್ನು ಕರ್ಕೊಂಬಂದರೆ ಸೈಟ್ಗಳು ಸಿಗುವಂಥದ್ದೇ ಕಷ್ಟ ಆಗಿದೆ. ಇದೇ ರೀತಿ ಬೆಳೀತಾ ಇರಲಿ, ಅವ್ರಿಗೂ ಅಭಿವೃದ್ಧಿ ಆಗಲಿ, ನಮಗೂ ಅವ್ರ ಎಲ್ಲ ಲೇಔಟ್ಗಳಲ್ಲೂ ಒಂದೊಂದು ಸೈಟ್ ಸಿಗೋ ಹಾಗಾಗಲಿ ಅಂತ ನಾನು ಈ ಮುಖಾಂತರ ವಿಶ್ ಮಾಡ್ತೀನಿ. ಹಾಗೆ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿದೆ ಇದು ಲೇಔಟು. ಸಿರಿಮನೆ ಸೆರೆನಿಟಿ. ಧನ್ಯವಾದಗಳು. I really wish them all the best for the second phase. ಆಲ್ ದ ಬೆಸ್ಟ್ ಫಾರ್ ಸಿರಿಮನೆ ಸೆರೆನಿಟಿ ಮತ್ತು ಲಕ್ಸ್ ಪ್ರಾಪರ್ಟಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ.